ಹೇಳಿ, ಹೆಂಗಿತ್ತು ಡೆಡ್ಲಿ ಕಿಲ್ಲರ್ ಅನುಭವ? ಡೆಡ್ಲಿ ಕಿಲ್ಲರ್ ಮೂಳೆ ಎಲ್ಲ ಇದೆಯಾ? ಇದೆಯಾ? ಇದೆ ಹೋಗಿತ್ತು, ಮತ್ತೆ ವಾಪಸ್ ತಗೊಂಬಂದು ಮತ್ತೆ ಮುಂದೆ ಸಿನಿಮಾಗಳು ಮಾಡ್ಬೇಕಲ್ಲ. ಬಟ್ ಸ್ಟಂಟ್ಸಲ್ಲಿ ಏನು ಮೂಳೆ ಪ್ರಾಬ್ಲಮ್ ಆಗಿರಲಿಲ್ಲ. ಸಾಂಗಲ್ಲಿ ಎಲ್ರದ್ದು ಸ್ಟಂಟ್ಸಲ್ಲಿ ಪ್ರಾಬ್ಲಮ್ ಆದರೆ ನಮ್ಗೆ ಸ್ವಲ್ಪ ಸಾಂಗಲ್ಲಿ ಪ್ರಾಬ್ಲಮ್ ಆಯಿತು. ಅಲ್ಲೂ ಸ್ಟಂಟ್ಸ್ ಇಟ್ಟಿದ್ರ? ಅಲ್ಲೂ ಸ್ಟಂಟ್ ಇತ್ತು. ಅಲ್ಲೂ ಒಂದು ಏರಲ್ಲಿ ಜಂಪ್ ಹೋಗ್ಬೇಕಿತ್ತು, ಒಂದು 5-6 ಸ್ಟೆಪ್ಪು ದಾಟ್ಕೊಂಡು ಸ್ವಲ್ಪ ಲಾಸ್ಟ್ ಸ್ಟೆಪ್ಗೆ ಚೂರು ತಗಲಿದ್ರಿಂದ ಟ್ವಿಸ್ಟ್ ಆಗ್ಬಿಡ್ತು. ಸೊ ಅದೇ ನೋವಲ್ಲಿ 1-2 ಸಾಂಗ್ ಮಾಡಿದ್ವಿ, ಹೆಂಗೋ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡೆಡ್ಲಿ ಕಿಲ್ಲರ್ ನನಗೆ ಒಂದು ಹೆಸರು, ಆಮೇಲೆ ಒಂದು ಪ್ಲ್ಯಾಟ್ಫಾರ್ಮ ಕೊಡುವಂಥ ಸಿನಿಮಾ. ಇಷ್ಟು ದಿನ ನಾನು ಮಾಡ್ಕೊಂಬಂದು ಸಿನಿಮಾಕ್ಕಿಂತ ಇದೊಂದು ವಿಭಿನ್ನವಾಗಿದೆ. ಆ್ಯಂಡ್ ನಾನು ಮಾಡಿದ ಸಿನಿಮಾ ಒಂದು ಲವ್ ಸ್ಟೋರಿ ಇರ್ಬೋದು, ಅಥವಾ ಒಂದು ಆ್ಯಕ್ಷನ್ ಇರ್ಬೋದು, ಅಥವಾ ಒಂದು ಸೆಂಟಿಮೆಂಟ್ ಸಿನಿಮಾಗಳು ಮಾಡ್ಕೊಂಬಂದಿದ್ದು. ಇದರಲ್ಲಿ ಎಲ್ಲ ಆಸ್ಪೆಕ್ಟ್ಸ್ ಇದೆ. ಸೊ ನೀವು ಡೆಡ್ಲಿ ಕಿಲ್ಲರ್ ಅಂದ ತಕ್ಷಣ ಬರೀ ಆ್ಯಕ್ಷನ್ನೇ ಅಂತೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಆ್ಯಕ್ಷನ್ ಜೊತೆ ಇದರಲ್ಲಿ ಸೆಂಟಿಮೆಂಟ್ ಇದೆ, ಲವ್ ಇದೆ, ಒಂದು ಗಂಡ ಹೆಂಡತಿ ಯಾವ ಥರ ಇರ್ತಾರೆ, ಆ ಭಾವನೆಗಳು ಹೆಂಗಿದೆ, ಆ್ಯಂಡ್ ದೇಶದ ಬಗ್ಗೆ ಇದೆ. ಆ್ಯಂಡ್ ಆ್ಯಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. 6 ಫೈಟ್ ಕೊಟ್ಟಿದ್ದಾರೆ ಮಾಸ್ಟರ್ ನನಗೆ. ಆ್ಯಂಡ್ ಫೈಟ್ಸ್ದು ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ, ಥ್ರಿಲ್ಲರ್ ಮಂಜು ಮಾಸ್ಟರ್ ಅಂದರೆ ಆ್ಯಕ್ಷನ್ ಅಂದರೆ ಥ್ರಿಲ್ಲರ್ ಮಂಜು ಮಾಸ್ಟರ್. ಆ ಕಾಲದಿಂದನೂ ಇವತ್ತಿಗೂ ಹಂಗೆ ಬರ್ತಿದೆ ಅದು. ತುಂಬ ರಿಸ್ಕ್ ಇರುವಂಥ ಫೈಟ್ಸು ಕಂಪೋಸ್ ಮಾಡಿದರು. ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು, ಇಲ್ಲ ನೀನು ಮಾಡ್ತೀಯ, ಎಂಥ ರಿಸ್ಕ್ ಇದ್ದರೂ ಮಾಡು, ನಿನಗೆ ಸ್ಕ್ರೀನ್ ಮೇಲೆ ನಾಳೆ ಒಂದು 4 ಜನ ಸಿನಿಮಾ ಬಂದು ನೋಡೋದಾಗ ಕ್ಲಾಪ್ಸ್ ಏನು ಬರುತ್ತಲ್ಲ, ಅವಾಗ ನಿನ್ನ ಶ್ರಮ ಎಲ್ಲ ಇದು ಆಗುತ್ತೆ ಅಂತ ಹೇಳಿದರು. ಸೊ ಅಷ್ಟೇ ಕಷ್ಟಪಟ್ಕೊಂಡು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಡೆಡ್ಲಿ ಕಿಲ್ಲರ್ ಒಂದು ಹೊಸ ಅನುಭವ. 2025 ಹಿಂದೆ ಹೇಗಿತ್ತು ನಂಗೆ ಗೊತ್ತಲ್ಲ, 2026 ನನಗೊಂದು ಪಾಸಿಟಿವ್ ಇದನ್ನು ತಂದು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ನಂಗೆ ಈಗಷ್ಟೇ ಗೊತ್ತಾಯಿತು ನಿಮಗೆ ಅಭಯ್ ವೀರ್ ಅನ್ನುವಂಥ ಹೆಸರು ಹೆಂಗೆ ಬಂತು ಅಂತ. ಅದು ನಮ್ಮ ದೇವರು, ನನ್ನ ದೇವರು ದರ್ಶನ್ ಸರ್ ಇಟ್ಟಿರೋದು ಹೆಸರು. ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ವಿಷ್ಣುವರ್ಧನ್ ಸರ್ ಆ್ಯಂಡ್ ದರ್ಶನ್ ಸರ್ ಅಂದರೆ ನನಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿ ವಿಷ್ಣುವರ್ಧನ್ ಸರ್ ಸಿನಿಮಾ ನೋಡಿಕೊಂಡು, ಆಮೇಲೆ ಅವ್ರ ಥರ ಇಮಿಟೇಟ್ ಮಾಡ್ತಿದ್ವಿ ಫ್ರೆಂಡ್ಸ್ ಹತ್ರ. ಅವಾಗೆಲ್ಲ ಫೈಟ್ಸ್ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಅಲ್ವಾ ನಮ್ಮದು. ನಾವು ಇಲ್ಲಿ ಅಂದರೆ ಆ ಸಿನಿಮಾದವರು ಅಂದರೆ ನಾವು ದೇವ್ರ ಥರ ನೋಡ್ತೀವಿ. ಇವತ್ತಿಗೂ ಹಂಗೆ ಬರ್ತಿದೆ. ನೀವು ಈ ಉತ್ತರ ಕರ್ನಾಟಕಕ್ಕೆ ಹೋದರೆ ಇದನ್ನೇ ಬೇರೆ ವಿಜೃಂಭಣೆ, ದೇವರು ನೋಡ್ದಂಗೆ ನೋಡ್ತೀವಿ ನಾವು. ಸೊ ಅವಾಗೆಲ್ಲ ಹೀರೋಗಳು ನೋಡಿ ವಿಷ್ಣುವರ್ಧನ್ ಸರ ಆ್ಯಕ್ಟ್ ಮಾಡೋದು, ಅಥವಾ ಫೈಟ್ಸ್ ಮಾಡೋದು, ಆಮೇಲೆ ಇಮಿಟೇಟ್ ಮಾಡೋದು, ಅವೆಲ್ಲ ಮಾಡ್ಕೊಂಬಂದ್ವಿ. ಅದಾದಮೇಲೆ ಕಾಲೇಜ್ ಟೈಮಲ್ಲಿ ದರ್ಶನ್ ಸರ್ಗೆ ತುಂಬ ಇನ್ಸ್ಪೈರ್ ಆದರು ನನಗೆ. ಅವ್ರ ಸಿನಿಮಾಗಳು, ಅವ್ರು ಮಾಡಿದಂಥ ಕೆಲಸಗಳು, ಆಮೇಲೆ ಒಳ್ಳೆ ಕೆಲಸಗಳು. ಆ್ಯಂಡ್ ಅವಾಗ ಇಂಡಸ್ಟ್ರಿಗೆ ಎಂಟ್ರಿ, ನಾವು ಫಸ್ಟ್ ಸಿನಿಮಾ ನನ್ನ ಬ್ಯಾನರಲ್ಲೇ ಮಾಡಿದ್ವಿ. ಅವ್ರ ಬರ್ಡೇ ಇತ್ತು, ಹೋದ್ವಿ. ಯಾರೋ ಒಬ್ರು ಮೇಕಪ್, ನಮ್ಮ ಸಿನಿಮಾ ಮೇಕಪ್ ಅನ್ನು ಕರ್ಕೊಂಡು ಹೋದರು, ಇಲ್ಲಾಂದರೆ ಒಳಗಡೆ ಹೋಗೋಕ್ಕಾಗಲ್ಲ. ಹೌದು. ಸೊ ಮೇಕಪ್ ಅನ್ನು ಕರ್ಕೊಂಡು ಹೋದಾಗ ನಾನು ಹೇಳಿದೆ, ಅಣ್ಣ ನಾನು ಈ ಊರವನು, ಹಿಂಗೆ ಬಂದಿದ್ದೀನಿ, ಈ ಸಿನಿಮಾ ಮಾಡಿದ್ದೀನಿ. ಹೌದಾ ಚೆನ್ನ, ಸೂಪರ್, ಬರಬೇಕು, ನಿಮ್ಮ ಕಡೆ ತುಂಬ ಕಡಿಮೆ ಆರ್ಟಿಸ್ಟ್ಗಳು ಇರೋದು, ಆಮೇಲೆ ಬಂದಮೇಲೆ ಟೈಮ್ ಸೆನ್ಸು, ಆಮೇಲೆ ಡೈರೆಕ್ಟರ್ ಆ್ಯಕ್ಟರ್ ಆಗು, ಆಮೇಲೆ ರೆಸ್ಪೆಕ್ಟ್ ಕೊಡು ಅಂತ ಎಲ್ಲ ಹೇಳಿ, ಅಣ್ಣ ಇನ್ನೊಂದು ವಿಷಯ ಅಣ್ಣ ಅಂದೆ. ಏನಪ್ಪ ಅಂದರು, ನನಗೊಂದು ಹೆಸರು ಇಡ್ಬೇಕಣ್ಣ. ನೋಡು ಯಾವ್ದಾದ್ರು ಚೆನ್ನಾಗಿದೆ. ಹಂಗಲ್ಲಣ್ಣ, ನಿಮ್ಗೆ ಸಂಬಂಧಪಟ್ಟಿದ್ದದು. ಆವಾಗ ರೀಸೆಂಟಾಗಿ ಅವ್ರದ್ದು ಅಭಯ್ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಅಭಯ್ ಚೆನ್ನಾಗಿದೆ, ಇಷ್ಟ ಆಯಿತು. ಫಸ್ಟ್ ಒಬ್ಬ ದೊಡ್ಡ ಸ್ಟಾರ್ ಆದರೂ ಕೇಳ್ತಾರೆ, ನಿನಗೆ ಇಷ್ಟ ಆಯ್ತಾ ಚೆನ್ನ ಅಂತಂದರು. ಅಣ್ಣ ಅಭಯ್ ಅನ್ನೊಂದು, ಏನಕ್ಕೆ ಅಭಯ್ ಅಂತ ಹೆಸರಿಟ್ಟೆ ಅಂದರೆ, ಗಂಡು ಮೆಟ್ಟಿದ ನಾಡಿಂದ ಬಂದಿದೆಯಾ, ಅಭಯ್ಗೆ ವೀರ್ ಸೇರಿಸ್ಕೊಂಡ್ಬಿಡು, ಆ್ಯಪ್ಟ್ ಆಗುತ್ತೆ, AV ಚೆನ್ನಾಗಿ ಬರುತ್ತೆ, ಅದಿಟ್ಕೊಂಡು ದರ್ಶನ್ ಸರ್ ಇಟ್ಟಿದ್ದೆ ಸರ್. ಎಸ್, ದರ್ಶನ್ ಸರ್ಗೂ ನಿಮಗೂ ಹಾಗೇನೆ ಈ ಒಂದು ಸಿನಿಮಾಗೂ ಎಲ್ಲ ಒಂದು ಕಡೆ ಲಿಂಕ್ ಇದೆ ಅಂತ ನನಗನ್ನಿಸ್ತಿದೆ. ಹೆಸರು ಅಭಯ್ ವೀರು, ಇದು ನಿಮ್ಮ 9ನೇ ಸಿನಿಮಾ. 9ನೇ ಸಿನಿಮಾ ಅಂತಂದರೆ ನವಗ್ರಹ. ಎಸ್. ಸೊ ಈ ಸಿನಿಮಾದಿಂದ ನಿಮ್ಮ ಲೈಫಲ್ಲಿ ಏನಾದ್ರೂ ಚೇಂಜಸ್ ಆಗುವಂಥ ಲಕ್ಷಣಗಳು ಕಾಣಿಸ್ತಿದೆ ಅಂತ, ಇನ್ನರ್ ಫೀಲಿಂಗ್ ಅಥವಾ ಸಿಕ್ಸ್ ಸೆನ್ಸ್ ಏನಾದರೂ ಹೇಳ್ತಿದ್ಯಾ ಅಂತ? ಖಂಡಿತ ಇದೆ ಸರ್. ಆ್ಯಕ್ಚುಲಿ ದರ್ಶನ್ ಸರ್ ಇದ್ದರೆ ಇವತ್ತು ನಾನು ಹೋಗ್ತಿದ್ದೆ ಅವ್ರ ಹತ್ರ. ನಾನು ಇಷ್ಟು ದಿನ ನಾನು ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಯಾವ ಸಿನಿಮಾಗೂ ನಾನು ಅವ್ರನ್ನ ಅಪ್ರೋಚು ಮಾಡಿಲ್ಲ. ಯಾಕಂದರೆ ನಾನು ಏನಾದ್ರು ಒಂದು ಮಾಡಿ ಹೋಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಆಮೇಲೆ ನಾವು ಸುಮ್ಮನೆ ಅವ್ರ ಹೆಸರನ್ನ ಯೂಸ್ ಮಾಡಿಕೊಂಡು, ನಾನು ಅದೇ ಹೇಳಿದ್ನಲ್ಲ, ಫ್ಯಾನ್ ಅಂತ ಹೇಳೋದಕ್ಕೂ ಅವ್ರ ಭಕ್ತ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಸರ್. ಸೊ ನಾನು ದೇವರವರು. ಸೊ ಈ ಸಿನಿಮಾಗೆ ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ನಾನು, ಒಂದೇನೋ ಕೆಟ್ಟ ಟೈಮು, ಆದಷ್ಟು ಬೇಗ ಬರ್ತಾರೆ, ಮುಂದಿನ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನವಗ್ರಹ 9ನೇ ಸಿನಿಮಾ. ನಿಜವಾಗ್ಲೂ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೆ ಅವ್ರನ್ನ ನೋಡೋಕ್ಕೆ. ನಾವೆಲ್ಲ ಆ್ಯಕ್ಟಿಂಗ್ ಕೋರ್ಸ್ಗೆ ಸುಮ್ಮನೆ ಸರ್, ನಾವೆಲ್ಲ ಬಿಸ್ನೆಸ್ ಫ್ಯಾಮ್ಲಿ. ನಾವು ಬಂದಿದ್ದು ಏನಕ್ಕೆ ಅಂದರೆ, ಅಷ್ಟೆಲ್ಲ ನೋಡಿದಾಗ ನಾವು ಅಟ್ಲೀಸ್ಟ್ ನಮ್ಮನ್ನು
ಅವಾಗ ಒಂದು ಭಾವನೆ ಇತ್ತು, ನಮ್ಮನ್ನು ಯಾರು ಗುರು ತೊಗೊತಾರೆ ಸಿನಿಮಾದಲ್ಲಿ, ಅಟ್ಲೀಸ್ಟ್ ಹೋಗಿ ಹೀರೋ ಹೀರೋಯಿನ್ಸ್ಗಳು ನೋಡ್ಕೊಂಬರೋಣ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದ ನಾನು. ಯಾವಾಗ ನಾನು ದರ್ಶನ್ ಸರ್ನ ಆಮೇಲೆ ಇಲ್ಲಿ ಅಟ್ಮಾಸ್ಫಿಯರ್ ಎಲ್ಲ ನೋಡಿದಾಗ ಅನಿಸ್ತು, ಓಕೆ ಹೀರೋ ಅಂತಲ್ಲ, ಒಬ್ಬ ಒಳ್ಳೆ ಆ್ಯಕ್ಟರ್ ಆಗಬೇಕು. ಆಮೇಲೆ ಹಾಗೆ ನಮ್ಮ ಫ್ಯಾಮ್ಲಿನೂ ನನಗೆ ಸಪೋರ್ಟ್ ಕೊಡ್ತು. ಏನೇ ಮಾಡು, ಒಳ್ಳೇದು ಮಾಡು, ನಿನ್ನ ಹೆಸರು ತುಂಬ ದೊಡ್ಡದಾಗಿ ಮಾಡಲೇ ಇದ್ದರೂ ಇರೋ ಹೆಸರನ್ನ ಹಾಳು ಮಾಡ್ಕೋಬೇಡ, ಒಳ್ಳೆ ರೀತಿಲಿ ಹೋಗಿ ಒಳ್ಳೆ ಹೆಸರು ತೊಗೊಂಬ ಅಂತೇಳಿ ಇವತ್ತಿಗೂ ಹೇಳ್ತಾರೆ. ಅದೇ ಹೆಸರನ್ನ ನಾನು 14 ವರ್ಷದಿಂದ ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಅಥವಾ ಯಾವುದೋ ಕಾಂಟ್ರವರ್ಸಿಗಳಿಲ್ಲದೆ ನಂದೇನು ಕೆಲಸ ಇದ್ದಾಗ ಬರ್ತೀನಿ, ವಾಪಸ್ ಮತ್ತೆ ನಾನು ಬಿಸ್ನೆಸ್ಗೆ ಹೋಗ್ತೀನಿ. ಬಟ್ ಇನ್ಮೇಲೆ ನನಗೆ ಏನು ಒಂದಿನ ಪಾಸಿಟಿವ್ ಬರ್ತಿದೆ, ಜಾಸ್ತಿ ಇನ್ನು ಬ್ಯಾಂಗ್ಳೂರಲ್ಲಿ ಉಳ್ಕೊಳಕ್ಕಾಗುತ್ತೆ ಅಂತ ನೋಡೋಣ. ಅದು ಎಸ್, ತಂದೆ ತಾಯಿ ಹೆಸರಿಡಬೇಕಾದ್ರೆ ಒಂದು ಮುಹೂರ್ತ ಇರ್ತಾರೆ, ಇಲ್ಲ ಅಂತಂದ್ರೆ ದೇವ್ರ ಹತ್ರ ಕೇಳ್ಕೊಂಡು ಇಲ್ಲ ಜಾತಕ ನೋಡಿ ಇಟ್ಟಿರ್ತಾರೆ. ಅಂತ ಒಂದು ಹೆಸರನ್ನ ಚೇಂಜ್ ಮಾಡ್ಕೊತೀನಿ ಅಂತ ಹೊರಟಾಗ ನಿಮ್ಮ ತಂದೆ ತಾಯಿ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬಂತು? ಅಭಯವೀರ್ ಅನ್ನುವಂತಹ ಹೆಸರನ್ನ ದರ್ಶನ್ ಸರ್ ಕೊಟ್ಟಿದ್ದಾರೆ ಅಂದಾಗ ನಿಮ್ಮ ತಂದೆ ತಾಯಿ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ? ನೀವು ಒಳ್ಳೆ ದಿನ ಅಂದ್ರಲ್ಲ, ದರ್ಶನ್ ಹುಟ್ಟಿದ ದಿನಾನೇ, ದರ್ಶನ್ ಸರ್ ಹುಟ್ಟಿದ ದಿನ ನನಗೆ ಹೆಸರಿಟ್ಟಿದ್ದು. ಆ್ಯಂಡ್ ನಾನು ಬಿಫೋರ್ ನಾನು ದರ್ಶನ್ ಸರ್ ಮನೆ ಹೋಗೋಕ್ಕಿಂತ ಮುಂಚೆನೂ ನಮ್ಮ ತಾಯಿಯವ್ರಿಗೆ ಹೇಳಿದ್ದೆ, ಹಿಂಗೆ ಹೋಗ್ತಿದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ದರ್ಶನ್ ಅವ್ರ ಫ್ಯಾನ್ಸ್ ಎಲ್ಲ, ಹೋಗಿ ಬಾ ಚೆನ್ನಾಗಿದೆ. ಇಲ್ಲ ಮತ್ತು ಅವ್ರು ಸಂಬಂಧಪಟ್ಟದ್ದು ಒಂದು ಹೆಸರು, ಇಂಡಸ್ಟ್ರಿಗೆ ಒಂದು ಹೆಸರು ಚೆನ್ನಾಗಿ. ನನ್ನ ಹೆಸರು ಆ್ಯಕ್ಚುಲಿ ಮಲ್ಲಿಕಾರ್ಜುನ, ವರ್ಕ್ ಆಗಲ್ಲ ಅಂದ್ಕೊಂಡು ನಾನು ಏನೋ ಒಂದಿದೆ ಹೋಗಿ ಹೇಳಿದಾಗ ಹಿಂಗೆ ಅಭಯ್ ವೀರ್ ಅಂತ ತುಂಬ ಇಷ್ಟಪಟ್ಟರು. ಅದು ಚೆನ್ನಾಗಿದೆ, ಅಭಯ್ ವೀರ್ ಅನ್ನೋದು ಒಂದು ವೈವೇ ಚೆನ್ನಾಗಿದೆ. ಸೊ ನನಗೂ ಇಷ್ಟ ಆಯಿತು, ಅವ್ರಿಗೂ ತುಂಬ ಇಷ್ಟ ಆಗಿದೆ ಸರ್. ಇವತ್ತಿಗೂ ನನಗೆ ನಮ್ಮ ಉತ್ತರ ಕನ್ನಡ ಕಡೆ ನನಗೆ ಹೆಸರಿಟ್ಟು ಮನೇಲಿ ಒಂದು ಪೆಟ್ ನೇಮ್ ಅಂತ ಇರುತ್ತಲ್ಲ, ಸೊ ಪುಟ್ಟು ಅಥವಾ ಮಲ್ಲು ಅಂತ ಏನೋ ಕರೀತಿದ್ರು. ಇವಾಗ ಅದಲ್ಲ, ವೀರ್ ಅಂತಾರೆ, ಇಲ್ಲ ಅಭಯ್ ಅಂತಾರೆ. ಓಕೆ, ಎರಡರಲ್ಲಿ ಯಾವುದೊಂದು ಹೇಳ್ತಾರೆ. ನನ್ನ ಹೆಸರು ಇದು ಹೋಗ್ಬಿಟ್ಟು, ಯಾಕಂದರೆ ಇಟ್ಟಿರೋದು ಒಂದು ದೇವರು ಹೆಸರು, ಆ್ಯಂಡ್ ಕಾಪಾಡ್ಕೊಂಡು ಹೋಗ್ತಿದ್ದೀನಿ. ಯಾರು ಇಟ್ಟಿದಾರಲ್ಲ ಹೆಸರನ್ನ ಹಂಗೆ ಕಾಪಾಡ್ಕೊಂಡು ಹೋಗ್ತಿದ್ದೀನಿ, ಮುಂದೆನೇ ಹೋಗ್ತೀನಿ. ಎಸ್, ಶೂಟಿಂಗ್ ಸೆಟ್ಟಲ್ಲೆಲ್ಲ ನಮ್ಮ ಥ್ರಿಲ್ಲರ್ ಮಂಜು ಸರ್ ನಿಮ್ಗೆ ಏನಂತ ಕರಿತಿದ್ರು? ಸರ್ ಅಭಯ್ ಅಂತಲೇ ಕರೀತಾರೆ. ಅಭಯ್ ಅಂತಲೇ ಕರೀತಾರೆ. ಆ್ಯಂಡ್ ನಾನು ಅವ್ರಿಗೆ ಒಂಥರ, ಅವ್ರು ನಮ್ಮನ್ನು ಟ್ರೀಟ್ ಮಾಡೋದು ಹೆಂಗೆ ಅಂದರೆ, ಅವ್ರು ಅಷ್ಟು ದೊಡ್ಡ ಲಿಜೆಂಡ್ ಆದರು ಅಥವಾ ಅಷ್ಟು ದೊಡ್ಡ ಸಿನಿಮಾ ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡಿದ್ರು, ನಮ್ಮನ್ನು ಒಂದು ಫ್ರೆಂಡ್ ಥರ ನೋಡ್ತಾರೆ ಸರ್. ಯಾಕಂದರೆ ಶೂಟಿಂಗ್ ಸೆಟ್ಟಲ್ಲಿ ನೀವು ಎಷ್ಟು ಫ್ರೀಯಾಗಿರ್ತೀರ ಅಥವಾ ಎಷ್ಟು ಇದರಲ್ಲಿ ಇರ್ತೀರಲ್ಲ, ಅವಾಗ ಕೆಲಸ ತೊಗೋಬೋದು. ಸೊ ಆಮೇಲೆ ನಮಗೂ ಮಾಸ್ಟ್ರು 14 ವರ್ಷದ್ದು ಒಂದು ಒಡನಾಟ ಇದೆ. ನನ್ನನ್ನು ಅವ್ರ ಮನೆ ಹುಡುಗ ಅಂತಲೇ ಟ್ರೀಟ್ ಮಾಡ್ತಾರೆ. ಸೊ ಶೂಟಿಂಗ್ ಸೆಟ್ಟಲ್ಲಿ ಏನೂ ಇದು ಆಗಲಿಲ್ಲ ಸರ್, ಈಸಿ. ಯಾಕಂದರೆ ಮಾಸ್ಟ್ರದ್ದು ನನ್ನ ಉಳಿದಿರೋ ಸಿನಿಮಾಗಳು ಎಲ್ಲ ಸಿನಿಮಾಗಳು ಜೊತೆ ನನಗೆ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ನನಗೆ ಅವ್ರನ್ನ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅನಿಸಿದ್ರು, ಆಮೇಲೆ ಪಿಕಪ್ ಆಗ್ಬಿಡುತ್ತೆ ಅವ್ರು ಫಾಸ್ಟ್ಗೆ. ಸೊ ವರ್ಕ್ ಆಗಿದೆ ಸರ್, ಇಬ್ಬರದು ಚೆನ್ನಾಗಿದೆ.